ಅಳತೆಯಲ್ಲಿ ಮೊಬೈಲ್ ಶಾಪ್ಗೆ ಕನ್ನ ಹಾಕಲಾಗಿದೆ. ಕಬ್ಬಿಣದ ರಾಡ್ನಿಂದ ರೋಲಿಂಗ್ ಶಟರ್ ಬಾಗಿಲ ಬೀಗ ಮೀಟಿ ಕೃತ್ಯವನ್ನ ಎಸಗಲಾಗಿದೆ. ಈ ವೇಳೆ ಶಾಪ್ನಲ್ಲಿದ್ದ ಮೊಬೈಲ್ ಮತ್ತು ನಗದು ಕಳ್ಳವಾಗಿದ್ದು, ನೆಲಮಂಗಲ ನಗರಸಭೆ ಕಚೇರಿ ಎದುರಿನಲ್ಲಿದ್ದ ಶಾಪ್ನಲ್ಲಿ ಘಟನೆ ನಡೆದಿದೆ. ರಾಜು ಎಂಬುವರಿಗೆ ಸೇರಿದ ಆರ್ಪಿ ಎಂಟರ್ಪ್ರೈಸಸ್ ಮೊಬೈಲ್ ಶಾಪ್ನಲ್ಲಿ ಸುಮಾರು 50,000 ಮೌಲ್ಯದ 6 ಮೊಬೈಲ್, ಕ್ಯಾಶ್ ಬ್ಯಾಗ್ನಲ್ಲಿದ್ದ 6,000 ನಗದು ಹಣವನ್ನು ಕಳ್ಳರು ದೋಚಿಕೊಂಡು ಹೋಗಿದ್ದಾರೆ. ಕಳ್ಳತನದ ಕೃತ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಈ ಕುರಿತು ನೆಲಮಂಗಲದ ಟೌನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಎಷ್ಟಿತ್ತು ಕ್ಯಾಶ್? 6,000 ರೂಪಾಯಿ ಕ್ಯಾಶು ಹಿಂದೆಗಡೆ ಇಟ್ಟು ಅಂದರೆ ಮನಿ ಟ್ರಾನ್ಸ್ಫರ್ ದುಡ್ಡು ಹಂಗೆ ಇಟ್ಟಿರ್ತೀವಿ ನಾವು. ಬೆಳಗ್ಗೆ ಬಂದ ತಕ್ಷಣ ವಾಪಸ್ ಕೊಡಬೇಕು ಅಂತ ಅದನ್ನು ಎತ್ಕೊಂಡು ಸಣ್ಣ ಪುಟ್ಟ ಚೇಂಜ್ಗಳು ಇದ್ದಾವೆಲ್ಲ ಎತ್ಕೊಂಡ್ಬಿಡೋದು ಅಷ್ಟೇ. ಇದು ಅಡ್ಡ ಇಟ್ಕೊಂಡವ್ರಲ್ಲ ಒಳಗಡೆ ಇರ್ತೀನಿ, ಒಳಗೆ ಹೋಗಿ ಇದು ಅಡ್ಡ ಇಕ್ಕಿ ಯಾರು ಏನೂ ಕಾಣಿಸಲ್ಲ ಹೊರಗಡೆ ಅಂತ. ಮೊಬೈಲ್ ಕಸ್ಟಮರ್ ರೆಡಿ ಮಾಡಿ ಏನು ಮಾಡಿದ್ವಿ, ಮೊಬೈಲ್ ನೋಡಿ ಆಮೇಲೆ ಡ್ರಾ ಓಪನ್ ಮಾಡಿ ಹಿಂಗೆ ಸೈಡಲ್ಲಿ ಇದ್ದಾಗ ಏನಾಯ್ತು ನೋಡಿ, ಅದು ಎಲ್ಲ ನೋಡಿರೋದು ಈ ಟಾರ್ಚ್ ಲೈಟಲ್ಲಿ ಹೊರಗಡೆ ಫುಲ್ ಕತ್ಲಿತ್ತಲ್ಲ, ಈ ಟಾರ್ಚ್ ಲೈಟರ್ ಎಲ್ಲ ಚೆಕ್ ಮಾಡಿ ಆಮೇಲೆ ಲಾಸ್ಟಿಗೆ ಒಳಗಡೆ ಬಂದು ಇದು ಕೂಡ ಲೈಟ್ ಆನ್ ಮಾಡಿದೆ. ಈ ಲೈಟ್ ಆನ್ ಮಾಡಿಬಿಟ್ಟು ಆಮೇಲೆ ಹಂಗೆ ಹೋಗಿದೆ. ಓಕೆ, ಇಲ್ಲೂ ಮೊಬೈಲ್ಗಳಿರೋವು ಅಬ್ಸರ್ವೇಷನ್ ಮಾಡಿಲ್ಲ, ಎಲ್ಲ ಮೇಲೆಲ್ಲ ಹತ್ತಿ ಎಲ್ಲ ಚೆಕ್ ಮಾಡೋದು. ಇಲ್ಲಿರೋ ಏನು ಕೈ ಇಕ್ಕಕ್ಕೆ ಹೋಗಿಲ್ಲ, ಬರೀ ಈ ಕಡೆ ಇರೋ ಮಾತ್ರ ಮೊಬೈಲ್ಗಳು ರೆಡಿ ಮಾಡಿರೋದೆಲ್ಲ ಕಸ್ಟಮರ್ ಕೊಡೋಕೆ ವಾಪಸ್ ಇಲ್ಲಿ ಇರ್ತಿರ್ತೀವಿ. ಎಷ್ಟು ಮೊಬೈಲ್ಗಳು? ಟೋಟಲ್ 6 ಮೊಬೈಲ್ಗಳು ಕಸ್ಟಮರ್ಗಳು.